ಹಾ ದಿಂಡವಾರ ಗ್ರಾಮದ ಹಿರಿಯರು ಏನಿಟ್ಟಾರ? ಸತ್ಯ ಒಂದು ಸತ್ಯ, ಇನ್ನೊಂದು ಸುಳ್ಳ ಇಟ್ಟಾರಲ್ರಿಪ್ಪ. ನಾನು ನನ್ನ ಪಾಳ್ಯದಾಗ ಒಂದು ಮಾತನ್ನ ದೈವಿಕ ವಿನಂತಿ ಮಾಡ್ಕೊಂಡು ಕೇಳಿನಿ. ಏನಂತ ಕೇಳಿರಿ? ನಮ್ಮ ಮಾಂತೂನ್ ಮ್ಯಾಲ ಅವ್ರು ಮೊದಲು ದಿಮ್ ಹೊಡೆದವ್ರ, ನೀವು ಈ ವಿಷಯ ಹಿಡ್ಕೋರಿದ್ರಿ ಅಂದ್ರೆ ಹಿಡ್ಕೋರಿ, ಹೌದು. ಬಿಟ್ಟದ ಪಾಲ ನಾ ಮಾತಾಡ್ತಾನಂತ ಹೇಳಿನಿ. ಹೇಳಿದೇವಲ್ರಿಪ್ಪ. ನಾ ಗಡಬಡಿಗೆ ಬಿದ್ದಿಲ್ಲ ತಮ್ಮ ಮಾಸ್ತರ, ಬಹುಶಃ ನಿನ್ನ ಹೆಸರು ಎಲ್ಲಪ್ಪನ್ರಿ ಅವನ ಹೆಸರು. ನಾ ಗಡಬಡಿಗೆ ಬಿದ್ದಿಲ್ಲ, ಯಾವ ಟೇಜ್ ಮ್ಯಾಗು ನಾ ಗಡಬಡಿಗೆ ಬೀಳಾಮ ಅಲ್ಲ. ಎಂದು ಬಿಳಂಗಿಲ್ರಿಪ್ಪ ನಾವು ಗಡಬಡಿಗೆ ಬೀಳಾವಿದ್ನಿ ಅಂದ್ರೆ ನಿನ್ನ ಕಡೆ ವಿಷಯನ ಬಿಟ್ಟು ಕೊಡ್ತಿದ್ದಿಲ್ಲ. ಗಡಬಡಿ ಬೀಳು ಮ್ಯಾಳ ಅಲ್ಲಾಡ್ರಿ ನಮ್ದು. ಸುಳ್ಳ ಸತ್ಯ ಮಾತಾಡುವಂತದ್ದು ಇದು 6ನೇ ಟೇಜ್ನ ಇದು. ಹಾ, ಇದು 6ನೇ ಟೇಜ್ ರೀ. ಇದು ವಿಷಯ ನಡೆದು ನನಗ. ಹೌದಲ್ರಿಪ್ಪ. ಮಾರ್ಚ್ 1ನೇ ತಾರೀಕ ಹಾವೇರಿ ಜಿಲ್ಲಾ ಸವಣೂರ್ ತಾಲೂಕು ಬಂಕಾಪುರದಾಗ ಕೊಲ್ಲೂರಿಗೆ ಸಿದ್ದಮ್ಗ ನನಗನು ಇದ ವಿಷಯ ಆಗ್ಯದ. ಇಟ್ಟಿರಲ್ರಿಪ್ಪ. ಇದೇ ಸೊಲ್ಲಾಪುರ ಜಿಲ್ಲಾ ಅಕ್ಕಲಕೋಟ ತಾಲೂಕ ಕರ್ಜಿಗೆ ಒಳಗ ಜಾಕೀರ್ ಸಾಹೇಬರಿಗೆ ನನಗ 6 ವರ್ಷದಿಂದ ಇದ ವಿಷಯ ಆಗ್ಯದ. ಇದ ವಿಷಯ ಆಗೈತಲ್ರಿಪ್ಪ. ಮತ್ತೀಗ ಒಂದು ತಿಂಗಳ ಹಿಂದ ಸಂಕನಾಳ ಗುರ್ಲಿಂಗ್ ಮಾಸ್ತರ್ಗ ನಮಗ ಇದ ವಿಷಯ ಆಗೈತ್ರಿಪ್ಪ ನಮಗ. ಇದೇ ಬಾಗಲಕೋಟೆ ಜಿಲ್ಲಾ ಮುಧೋಳ ತಾಲೂಕು ಬರಗಿ ಒಳಗ ಇದ ವಿಷಯ ಆಗ್ಯದ. ಹೌದು. ಇದಕ್ಕಿಂತಲೂ ಪೂರ್ವದೊಳಗ ಸುಲೇರ್ ಜವಳಿಗೆ ಒಳಗ ಗುರ್ಲಿಂಗ್ ಮಾಸ್ತರ್ಗ ನಮಗನು ಇದೇ ಆಗ್ಯದ. ಇವತ್ತ ದಿಂಡವಾರ ಗ್ರಾಮದವು ಇದ ಆಗ್ಯದ. ಬಂಕಾಪುರಕ್ಕೆ 2 ಸಲ ರೀ ಬಿಜರಿಗೆ ಮುತ್ಯಾಂಜೋಡಿ ಇದ್ದಾಗ ಒಂದು ಹಂಗ ಸನ್ನಿವೇಶ ಕೊಟ್ಟಿದ್ವಿ ನಾವು. ಇಲ್ಲಿ ವಿಷಯ ತೂಕ ಮಾಡ್ರಿ. ಹೌದು. ಚೀರ್ಯಾಡವ ಗಾಯಕಲ್ಲ, ಕುಣದಾಡವ ನರ್ತಕಲ್ಲ ಅಂತೇಳಿ ಯಲ್ಲಪ್ಪ ಮಾಸ್ತರ್ ಹೇಳ್ದ. ಹಿಂಗ ಬೇರೆ ಹೇಳ್ಯಾರನ್ರಿ, ನಾವು ಹೊರ ಹೋಗಿನ್ರಿ ಆಗ. ಮಾತಾಡುವಾಗ ಚೀರ್ಯಾಡವ ಏನು ಸತ್ಯಪ್ಪೋ ಏನು ಎಲ್ಲಪ್ಪೋ ನೀವು ತೂಕ ಮಾಡ್ರಿ. ಏಯ್ ನೀ ಹಲ್ ಮುಚ್ಕೋ. ಬಣ್ಣ ರಚವಂಗ ಮಾತಾಡು ಟೈಮ್ದಾಗ ಚೀರ್ಯಾಡವ ಏನು ಹಲ್ಲೂರು ಸತ್ಯಪ್ಪೋ ಏನು ಮಾಂತೂನ್ ಮ್ಯಾಲ್ಯಾಗ ಎಲ್ಲಪ್ಪೋ ನೀವೇ ತೂಕ ಮಾಡೋದು. ಅದನ್ನ ಸತ್ಯ ಅನ್ನುವಂತ ತಕ್ಕಡಿ ನಿಮ್ ಕೈಯಾಗ ಐತಿ. ಐತ್ರಲ್ಲ ಕಮ್ಮ ಅದ ಕಡೆ ಕಾನೆ ಇಡ್ರಿ. ಹೌದು. ಮಾತಾಡ್ಕೋತ ಒಂದು ನುಡಿ ತಗೊಂಡು ಹೆಬ್ಬಟ್ಟ ಮ್ಯಾಗ ಎಡ್ಡು ಹಿಂಬಡ ಎಬಸಿ ನೋಡ್ಪ ಟಕ್ಕನ ತೆಳಗ ನಿಂದ್ರಾವ ಯಾರ ಕುಣದ ಎಲ್ಲಪ್ಪೋ ಏನು ಸತ್ಯಪ್ಪೋ ಅವ್ರಲ್ಲ ಆಚೆ ಕಡೆ ಮ್ಯಾಳೆ ಅದಾರಲ್ಲ. ಕೇಳುವಂಗ ಮಾತಾಡು. ಬಾಯಿಗೆ ಹಚ್ಕೊಂಡ್ ಮಾತಾಡ್ಬೇಡ. ಮಾತಾಡತಮ್ಮ. ಅಕ್ಕಿ ಮನ್ಯಾನ ಮಾಲಕ್ ಎಂತವರಿ ತಂದು ಕೊಡ್ಲಿಕ್ಕರೆ ಅಡಿಗೆ ಸ್ವಚ್ಛ ಮಾಡು, ತೊಳೆದ ಕಿಶಂದ. ಮತ್ ಬಾಸ್ಮತಿ ಅಕ್ಕಿ ತಂದು ಕೊಟ್ರು ಸಹಿತ ಹುಲಾನು ತಿರ್ಬೇಡಂಗ್ ಮಾಡ್ಬೇಡ. ನೀರು ಬಾಳ ಹಾಕಿರ ಹಂಗಾಗತ್ತಡ್ರಿ ಅದ. ಸುಮ್ ತೊಡೆ ಹಂಗ್ ಮಾಡ್ತಾರ, ಹಂಗ್ ಮಾಡ್ಬೇಕ. ನುಡಿ ಹೊಡೆದ್ ಕೇಳ್ಬೇಕು. ಹೌದು. ಚೀರ್ಯಾಡವ ಗಾಯಕಲ್ಲ, ಕುಣದಾಡವ ನರ್ತಕಲ್ಲತ್ತ ನೀ ಹೇಳ್ದಿ. ನೀನ ಚೀರ್ಯಾಡಕತ್ತಿದಿ. ನೀನೇ ಒಂದು ನುಡಿ ತಗೊಂಡ್ ಅವನು 2 ಕೈ ಮ್ಯಾಗ ಮಾಡಿ ಹೆಬ್ಬಟ್ಟಿನ ಮ್ಯಾಗ ಹಿಂಬಡ ಎಬ್ಸಿ ನಿಲ್ತ ಮತ್ ಡಕ್ಕನ್ನ ಕುಂತಿ. ನೀನು ಬಹುಶಃ ನಮ್ಮ ಮನಗೋಳಿ ಯಲ್ಲಪ್ಪ ಮಾಸ್ತರ್ನ ಶಿಷ್ಮಾಗ ಕಾಣ್ತಿ. ಏಯ್ ಚಂಡಿ ಹೊಡಿಯೋ ಲಗ ಹೋಗೋದು ಹಂಗ. ಯಲ್ಲಪ್ಪ ಮಾಸ್ತರ್ನ ಕೈಯಾಗ ಕಲ್ತಾವ ನೀವು ಅದ್ ಕೇಳಿಸಂತು. ಹೌದು. ಮತ್ತ ಯಲ್ಲಪ್ಪ ಮಾಸ್ತರ್ನ ಕೈಯಾಗ ಕಲ್ತಾವ ಇವ ಬಹುಶಃ ಅರಳಿ ಚಂಡಿಲ್ರಿ, ಅರಳಿ ಚಂಡಿ ಯಲ್ಲಪ್ಪ ಮಾಸ್ತರ್. ಹೌದು. ಗುರು ಅನ್ನುವಂತ ಸ್ಥಾನ ದೊಡ್ಡದ. ಯಾಕ ನಾ ಒಂದ್ ಎಳಿ ಮ್ಯಾಗ ತಿಳ್ಕೊಂಡ್ ನಾನು. ನಾ ಬರುವಾಗ ನಮ್ಮ ಯಲ್ಲಪ್ಪ ಮಾಸ್ತರ್ ನಮ್ಮ ಗುರುಗಳು ಹಿಂಗೆ ಹೇಳ್ಯಾರ ಅನ್ನುವಂತ ಮಾತು ಅವ್ ಹೇಳಿದಾಗ ನಾ ತಿಳ್ಕೊನಿ. ಹೌದಲ್ರಿಪ್ಪ. ನಾ ಒಂದು ವಿಷಯ ಏನ್ ಕೇಳಿದ, ಏನ್ರಿ? ದೇವಿ 18 ಅವತಾರದಾಗ ಒಂದು ಅವತಾರದೊಳಗ ಚಂದ್ರನನ್ನ ಕಿರೀಟ ಮಾಡಿ ಧರಿಸ್ಕೊಂಡಾಳ. ಹೌದು. ಚಂದ್ರನ ಕಿರೀಟ ಮಾಡಿ ಧರಿಸ್ಕೊಂಡಾಳ. ಆ ದೇವಿ ಹೆಸರು ಏನಂತ ನಾ ಕೇಳಿನಿ. ಕೇಳಿದ್ವಲ್ರಿಪ್ಪ. ನಮ್ಮ ಯಲ್ಲಪ್ಪ ಮಾಸ್ತರ್ ಗದ್ಲ ಮಾಡ್ಬೇಡ್ರಿ. ನಾ ಇವ ಯಲ್ಲಪ್ಪ ಮಾಸ್ತರ್ ಇವೇನ್ ಹೇಳ್ತಾನ, ಏನ್ ಹೇಳ್ರಿ? ನವರಾತ್ರಿಯಲ್ಲಿ 3ನೇ ದಿವಸ ಚಂದ್ರಘಂಟಾದೇವಿ ಚಂದ್ರಘಂಟಾದೇವಿ ಹನಿ ಮ್ಯಾಲ ಚಂದ್ರನನ್ನ ಧರಿಸ್ಕೊಂಡಾಳ. ಹೌದು ಹೇಳ್ಯಾರಿಪ್ಪ. ಪರಮೇಶ್ವರನ ಹನಿ ಮ್ಯಾಲೂ ಅದಾನ, ಜಡಿ ಒಳಗೂ ಅದಾನ ಚಂದ್ರ. ಅದನ್ನ ಕೇಳಿಲ್ಲ ನಾನು. 18 ಅವತಾರಗಳಲ್ಲಿ ದೇವಿ ಒಂದು ಅವತಾರದಾಗ ಚಂದ್ರನನ್ನ ಕಿರೀಟ ಮಾಡಿ ಧರಿಸ್ಕೊಂಡಾಳ. ಹೌದಾ? ಚಂದ್ರ ಕಿರೀಟ ಆಗ್ಯಾನ. ಚಂದ್ರ ಕಿರೀಟ ಆಗ್ಯಾನ ನೋಡ ವಿಜಯ್ ಮಾವ.
ಆ ದೇವಿ ಹೆಸರು ಏನತ್ತ ನಾ ಕೇಳಿನಿ. ಹಾ ನವರಾತ್ರಿ ಒಳಗ ಚಂದ್ರಘಂಟಾ ದೇವಿ ಅಲ್ಲತಮ್ಮ. ಹಾ ನಾನು ಕೇಳಿರ್ತಕ್ಕಂತ ಅದು ಆ ದೇವಿ ಹೆಸರು ಏನು ಅಂತಂದ್ರ ಭುವನೇಶ್ವರಿ. ಅವ್ರ ತಿಳ್ದಾಟ್ ಹೇಳ್ಯಾರ್ರಿ ಅಪ್ಪ ಅವರು. ನಿಂದ್ರು ಅವಂದು ಅಲ್ಲಿ ಗಳಂಗಿಲ್ಲ. ಹಾ ಯಾಕ ಅವಾಗ ಎಷ್ಟು ಗುರು ಬುದ್ಧಿ ಕೊಟ್ಟಾನ. ಹಾ ನವರಾತ್ರಿ ಒಳಗಿಂದ ಚಂದ್ರಘಂಟಾ ದೇವಿ ಅಂತೇಳಿ ಅವ ಹೇಳ್ಯಾನ. ಹೌದು ಅದು ಹಣಿಮ್ಯಾಗ ಧರಿಸಿದ ಕಿರೀಟ ಆದವ್ರು ಯಾರತ್ತ ಕೇಳಿ ನಾ ಕಿರೀಟ ಚಂದ್ರನ ಕಿರೀಟ ಮಾಡಿ ತಲೆ ಮ್ಯಾಗ ಹಾಕೊಂಡಾರ. ಹೌದು ಭುವನೇಶ್ವರಿ ಅನ್ನುವಂತ ದೇವಿ ಹಾ ಹಾ 18 ಅವತಾರಗಳಲ್ಲಿ ಭುವನೇಶ್ವರಿ ಅನ್ನುವಂತ ಅವತಾರದೊಳಗ ಹೌದು ಚಂದ್ರನನ್ನು ಕಿರೀಟ ಮಾಡಿ ಧರಿಸ್ಕೊಂಡಾವ. ನರ್ಸ್ಕೊಂಡಾಳಲ್ರಿಪ್ಪ. ಮತ್ತ ಇನ್ನೊಂದು ಮಾತನ್ನ ಏನ್ ಕೇಳಿದಪ್ಪ ಅಂತಂದ್ರ ಬೀಜ ಗುಂತಿ ಮ್ಯಾಲ ಮಾಳಿಂಗರಾಯ ಕುರಿ ದಡ್ಡಿ ಬಡುಕಿತ್ತ ಮೊದಲ. ಇನ್ನ 2 ಜಾಗದಾಗ ಕುರಿ ದಡ್ಡಿ ಹೊಡೆದಾನ. ಅವು ಯಾವ್ಯಾವ ಜಾಗದಾಗ ಕುರಿ ದಡ್ಡಿ ಹೊಡೆದಾನತ್ತ ನಾ ಕೇಳಿನಿ. ಹಾ ಹಾ ಬಹುಶಃ ಅವ್ರು ಏನ್ ಹೇಳಿದ್ದು ನಿಮ್ಗೆ ಯಾರಿಗಾರೆ ಕೇಳ್ತೇನ್ರಿ. ಹಾ ಸಂತೋಷದ ವಿಷಯ. ಹಾ ಅದಕ್ಕ ಇನ್ನ ನಮಗ್ ಸಿಕ್ಕಿಲ್ಲ ಅನ್ನುವಂತ ಮಾತು ಹೇಳ್ಯಾರ. ಹಾ ಹಾ ಇವತ್ತಿನ ದಿವಸ ಸುಳ್ಳ ಮತ್ತು ಸತ್ಯ ಅನ್ನತಕ್ಕಂಥದ ಹಾ 2 ಪಾಲದೊಳಗ ಹೌದ್ ಆ ಸುಳ್ಳಿನ ಪಾಲ ನಮ್ಮ ಯಲ್ಲಪ್ಪ ಮಾಸ್ತರ್ ಹಿಡ್ಕೊಂಡು ಒಂದು ಮಾತು ಹೇಳ್ದ. ಏನ್ರಿ ಇದು ಸಂಸಾರ ಸುಳ್ಳದ. ಈ ಮಾಯಾ ಸಂಸಾರ ಅನ್ನೋದ ಸುಳ್ಳದ. ಮಾಯಾ ಸಂಸಾರ ಅನ್ನುವಂತಾದ ಇದು ಸುಳ್ಳದ. ಹಾ ಇದನ್ನ ಕರೆ ಮಾಡಿ ತೋರ್ಸ್ರಿ ಅಂತೇಳಿ ಮಾತಾಡಿದವ. ಹೌದು ಈ ಸಂಸಾರ ಸುಳ್ಳಿತ್ತಂದ್ರ ಹಾ ಈ ಸುಳ್ಳಿನ ಸಂಸಾರದಾಗ ಬಂದು ಹಾ, ಹಾ. 2ನೇ ಬಸವಣ್ಣಾಗಿ ಮೆರೆದ್ರು ಸಿದ್ದೇಶ್ವರಪ್ಪ ಅವರು ದೇವರಾದ್ರು. ದೇವ್ರಾದ್ರಲ್ರಿಪ್ಪ. ಇದೇ ಒಂದು ಸುಳ್ಳಿನ ಸಂಸಾರದಾಗ ಮಾಳಿಂಗರಾಯ ಹಾ ಈ ಧರಣಿಗೆ ಬಂದ ಭವವನ್ನ ಗೆದ್ದ ಶಿವಪಾರ್ವತಿಯರನ್ನ ಕೈಲಾಸದಿಂದ ಧರಣಿಗೆ ಇಳಿಸಿದ. ಹಾ ಹಾ ಮುಂಡಾಸ ಪದವಿ ಪಡೆದ. ಪಡ್ದಾನಲ್ರಿಪ್ಪ. ಪಡ್ದಾನ ಜಮ. ಹೌದಾ? ಹಾ ಇದು ಸಂಸಾರ ಹೆಂಡ್ರು ಮಕ್ಕಳು ನನ್ನದು ತನ್ನದು ಅನ್ನುವಂಥದ್ದು ಸುಳ್ಳು ಐತಿ ಅಂತ ಹೇಳಿ ನೀವು ವಾದ ಮಾಡಿದಲ್ಲ. ಹಾ ಒಂದ್ ಜನ್ಮದ ಸಂಬಂಧ ಅಲ್ಲ. ಹಾ ನಮ್ಮ ಹಾಲು ಮತದೊಳಗ ಬೀರ ದೇವರು ಹುಟ್ಟಿ ಬರ್ಬೇಕಾದ್ರೆ ನಾರಾಯಣ ಗೌಡಗ ಬೀರ ದೇವರಿಗೆ ಹಾ ಹಾ ಬಹು ಜನ್ಮದ ಸಂಬಂಧ ಐತಿ. ಸಂಬಂಧ ಐತ್ರಲ್ಲ. ಬಹು ಜನ್ಮದ ಸಂಬಂಧ ಐತಿ. ಹಾ ಇದು ಸುಳ್ಳು ಇತ್ತಂದ್ರ ಅವ್ರ ಯಾಕೆ ಅವತಾರ ತಾಳ್ತಿದ್ರು? ಯಾಕೆ ತಾಳ್ತಿರ? ಯಾಕೆ ಅವತಾರ ತಾಳ್ತಿದ್ರು? ಹಂಗೋ ಮಹೇಶ ನಾರಾಯಣ ಗೌಡನ ಚಿಗವ್ ಮಾತಾಡ್ಬೇಡ್ರಿ ಅವ ಅಕ್ಕ. ನಾರಾಯಣ ಗೌಡನ ಮೊದಲಿನ ಅವತಾರ ಹಾ ನರಸಿಂಹನಾಗಿದ್ದ. ನರಸಿಂಹನ ಅವತಾರ ಯಾರಿಗೆ ಹೊಡಿ ಸಂಬಂಧ? ಹಿರಣ್ಯ ಕಶ್ಯಪ ದೈತನನ್ನು ಹೊಡಿ ಸಲುವಾಗಿ ನರಸಿಂಹನ ಅವತಾರ ಇತ್ತು. ಹೌದು. ಬೀರ ದೇವರ ಅವತಾರವಾಗಿ ಏನಿತ್ತು ಅಂತ ಕೇಳಿದ್ರೆ ಇರ್ಭದ್ರ ಆಗಿದ್ದ. ಇರ್ಭದ್ರ. ನರಸಿಂಹನನ್ನ ಸಂಹಾರ ಹಾ ಆ ಹಿರಣ್ಯ ಕಶ್ಯಪನ ಸಂಹಾರ ಮಾಡಿ ಹಾ ಹಾ ನರಸಿಂಹನ ಅವತಾರ ಎಂತಾದಪ್ಪ ಅಂತಂದ್ರೆ ಈ ರುಂಡದಿಂದ ಕೆಳಗ ಹಾ ಹಾ ಮನುಷ್ಯನ ಶರೀರ ಮ್ಯಾಗ ಮುಖ ಮಾತ್ರ ಶಿವದಿತ್ತು. ಶಿವದ ನೋಡಪ್ಪ. ಅವಾಗ ಪರಮಾತ್ಮ ಸಿಟ್ಟಿಗೇರಿ ವೀರಭದ್ರ ಕರೆದ ಒಂದು ಮಾತು ಹೇಳ್ದ. ಏನ್ ಹೇಳ್ತಾನ್ರಿ? ಹಿರಣ್ಯ ಕಶ್ಯಪ ದೈತನ ಸಂಹಾರ ಮಾಡಿ ಅವತಾರ ಸಮಾಪ್ತಿ ಮಾಡ್ಕೊಂಡು ಬಾ ಅಂತ ಹೇಳಿನಿ. ಹಿರಣ್ಯ ಕಶ್ಯಪನ ಹೊಡೆದ ನರಸಿಂಹಗ. ಹಾ ಹಾ ಇನ್ನೂ ಆದ್ರ ಬರುವಲ್ಲ, ಮುಂದೆ ಧರ್ಮದ ಕಾರ್ಯ ಆಗ್ಬೇಕಾಗ್ಯದ, ಅವತಾರ ಸಮಾಪ್ತಿ ಮಾಡಿ ಬಾ ಅಂತ ಹೇಳಿ ಬರೋಗಪ್ಪ ಅಂತ ವೀರಭದ್ರ ಹೇಳ್ದ. ಹೌದು. ಯಪ್ಪ ಅವ್ ನನ್ನ ಮಾತು ಕೇಳಿಲ್ಲ ಅಂದ್ರೆ ಅವಾಗ ನಾ ಏನ್ ಮಾಡ್ಲಿ ನಾವು ವೀರಭದ್ರ? ಹೌದು. 2 ಮಾತು ಹೇಳು ಕೇಳ್ರಿ ಕೇಳ್ತಾನ, ಕೇಳಿಲ್ಲ ಅಂದ್ರ 3ನೇ ಮಾತು ಹೇಳಿ ಅವನಿಗೆ ಸಂಹಾರ ಮಾಡಂದ. ಹೌದು. ಪರಮಾತ್ಮನ ಆಜ್ಞೆ ಆಯ್ತು. ಹಾ ಪರಮಾತ್ಮನ ಆಜ್ಞೆ ಆಯ್ತು. ವೀರಭದ್ರ ಬಂದ ನರಸಿಂಹ ಹೇಳ್ದ, ಯಪ್ಪ ಹಿರಣ್ಯ ಕಶ್ಯಪ ದೈತನನ್ನು ಸಂಹಾರ ಮಾಡಿದ್ಯೋ, ಈ ಅವತಾರ ಸಮಾಪ್ತಿ ಮಾಡಿ ಪರಮಾತ್ಮ ಬಾ ಅಂದಾನ. ಹಾ ಹಾ ನಿನ್ನಿಂದ ಮುಂದೆ ಧರ್ಮದ ಕಾರ್ಯ ಆಗ್ಬೇಕಾಗ್ಯದ, ಅವತಾರ ಬಿಟ್ಟು ಬಾ ಅಂದಾನ. ಹೌದು. ಯಾರಿಗೂ ಆಗಲಾರದಂತ ಕೆಲಸ ನಾ ಮಾಡಿನಿ, ನನಗ ಅವತಾರ ಬಿಟ್ಟು ಬಾ ನಾಕ ನೀ ಯಾರನ್ನು? ಹೌದು. ಮಾತಾಡ್ಬಿಡ್ರಣ. ಯಾರಿಗೂ ಆಗ್ಲಾರ್ದಂತ ಕೆಲಸ ನಾ ಮಾಡೀನಿ, ನನಗ್ ಬಿಟ್ಟು ಬಾ ನಾಕ ನೀ ಯಾರ ತಂದಾಗ 2 ಮಾತು ಹೇಳ್ದ, ಕೇಳಿಲ್ಲ. ಹಾ ಹಾ 3ನೇ ಅವತಾರಕ್ಕ ಪರಮಾತ್ಮನ ಹಾ ಹಾ 3ನೇ ಮಾತಿಗೆ ಪರಮಾತ್ಮನ ಆಜ್ಞೆ ಆಗ್ಯದ, ನಾನು ನಿನ್ನ ಸಂಹಾರ ಮಾಡ್ತೀನಿ ನೋಡಂದ. ಹೌದು. ನನ್ನ ಸಂಹಾರ ಮಾಡವ್ ನೀ ಯಾರು ಅನ್ನವು? ನೀ ಯಾರು? ಮಾತಿಗೆ ಕದನ ಹತ್ತು ಹಿರಣ್ಯ ಕಶ್ಯಪ ದೈತನ ಎದಿ ಮ್ಯಾಗ ಕಾಲಿಟ್ಟು ವೀರಭದ್ರ ನಿತ್ತಾಗ ಒಂದು ಮಾತು ಹೇಳ್ದ. ಏನ್ ಹೇಳ್ತಾನ್ರಿ? ನಾ ನಿನಗೇನು ಅಂದಿಲ್ಲ, ಬಿಟ್ಟಿಲ್ಲ, ನನ್ನ ಅವತಾರ ಸಮಾಪ್ತಿ ಮಾಡತ್ ಹೇಳಿ 2 ಮಾತು ಹೇಳ್ದಿ. 3ನೇ ಮಾತಿಗೆ ನನ್ನ ಸಂಹಾರ ಮಾಡಕತ್ತಿಲ್ಲ. ಹಾ ಹಾ ಮುಂದಿನ ಅವತಾರದಾಗ ನಾ ಮತ್ತೆ ಹುಟ್ಟಿ ಬಂದ ಹಾ ನಿನ್ನ ಪ್ರಾಣ ತೆಗಿತೀನಿ, ಇದು ನೆನಪಿನಾಗ ಇಟ್ಕೋ. ಹಾ ಹಾ ಇದು ನನ್ನ ಶಪಥ ಅಂತೇಳಿ ಎದಿಗೆ ಕೈ ಹಚ್ಕೊಂಡ ನರಸಿಂಹ. ಹೌದಲ್ರಿಪ್ಪ.
ಅವಾಗ ಇರ್ಬದ್ರ ಒಂದು ಮಾತು ಹೇಳ್ದ, ಏನಂತ್ರಿ? ಇಟ್ಟು ಕಡ ಖಂಡಿತ ಮತ್ತ ಮುಂದಿನ ಅವತಾರದಾಗ ಹುಟ್ಟಿ ಬಂದ ನನ್ನ ಪ್ರಾಣ ತೆಗಿತೀನಿ, ನಾನು ಸಂಹಾರ ಮಾಡ್ತೀನಿ ಅಂತ ಎದಿಗೆ ಕೈ ತಟ್ಟಿ ಹೇಳ್ತಿಯಲ್ಲ, ಹೇಳ್ತೀಯಲ್ಲ, ನೀ ಅಲ್ಲಿ ಇಲ್ಲಿ ಆ ರಾಜ ಈ ರಾಜ ಭೂಲೋಕ ಕೈಲಾಸ ಹುಡುಕ್ಯಾಡ್ಬೇಡ, ಒಟ್ಟ ಹುಡುಕ್ಯಾಡ್ಬೇಡ. ನಿನಗ ತಿಳಿವಂಗ ಒಂದು ಮಾತು ಹೇಳ್ತೇನೆ ಕೇಳಂದ್ ಇರ್ಭದ್ರ. ಹಾ, ಯಾವ ಊರಲ್ಲ ಯಾವ ದೇಶ ಅಲ್ಲ, ಹಾ, ಸ್ವತಃ ನಿನ್ನ ಮನಿ ಒಳಗ ನಿನ್ನ ತಂಗಿ ಹೊಟ್ಟಿಲೆ ಹುಟ್ಟಿ ಬಂದ ನಿನ್ನ ಮಗಳನ್ನ ಗೆದ್ದು ಒಯ್ತೀನಿ, ನಾ ನಿನ್ನ ಬಗ್ಗ ಬಡಿಸ್ತೀನಿ, ಗುರ್ತಿಡ್ದ ನಾನು ಸಂಹಾರ ಮಾಡೋದ್ರ ಮಾಡತ್ತೇಳಿ ಇರ್ಭದ್ರನ ಅವತಾರದಾಗ ಬೀರಾಣ ದೇವ್ರ ಮೊದಲೇ ಹೇಳ್ಯಾನ. ನರಸಿಂಹನ ಅವತಾರ ಸಮಾಪ್ತಿಯಾಗಿ ನಾರಾಯಣಗೌಡ ಆಗಿ ಹುಟ್ಟಿ ಬಂದ, ಇರ್ಭದ್ರನ ಅವತಾರ ಸಮಾಪ್ತಿಯಾಗಿ ಬೀರಾಣ ದೇವರಾಗಿ ಹುಟ್ಟಿ ಬಂದಾನಲ್ರಿಪ್ಪ. ಅವಾಗ ಆಡಿದ ಮಾತದ ಸುಳ್ಳಾಯ್ತೇನು? ಆಗಿಲ್ಲ. ತಂಗಿಕ್ ಹೊಟ್ಟಿಲೆ ಹುಟ್ಟಿದ ಕೂಸ ಹೆಣ್ಣು ಹುಟ್ಟಿದ್ರೆ ಗಂಡಿಗೆ ಮೂಲ, ಗಂಡು ಹುಟ್ಟಿದ್ರೆ ಹೆಣ್ಣಿಗೆ ಮೂಲ. ಕಲ್ವೆ ನಾರಾಯಣಗೌಡ ಬಂಕಿ ಬುತ್ತಿ ಒಳಗ ವಿಷ ಬೀರಿಸಿದ. ಸೂಲಗಿತ್ತಿ ಸುಬ್ಬವ್ ನಡಾಯಿಡು ನಾಗವನ ಕಳಿಸಿ ಬಾನೆ ತನಕ ಬಂದಾಗ ಕೂಸಿನ ಕೊಲ್ಲ ತೇಳ್ದ. ಬಂಕಿ ಬುತ್ತಿ ಒಳಗ ಬೀರಾಣ ದೇವರ ಸಾಯ್ಲಿಲ್ಲ. ಸೋಲ್ಗಿತ್ತಿ ಸುಬ್ಬವ್ ನಡಾಯಿಡು ನಾಗವನ ಕೈಯಾಗ ಸಿಗಲಿಲ್ಲ. ನಾರಾಯಣಗೌಡ ತಿಳ್ಕೊಂಡ, ಏನತ್ರಿ? ಹಾಲು ಮಾಡಿದ್ದ ಹಾಲ ತಾನೇ ಮಾಡಿದ್ದ ಉತ್ತಮ, ಮಗ ಮಾಡಿದ್ದ ಮಧ್ಯಮ ತಾನೇ ಮಾಡಿದ್ದ ಉತ್ತಮ ಅಂತ ಸ್ವತಃ ದೋಷಕ್ಯಾನ ವೇಷ ತೊಟ್ಟು ಚಂದನಗಿರಿಗೆ ಬಂದಾನ. ಆಗ ಖರೆ ವೀರಭದ್ರ ದೇವ್ರ ಅವತಾರ ತೊಟ್ಟು ಅವತಾರ ಬಿಟ್ಟು ಬೀರಾಣ ದೇವರಾಗಿ ಹುಟ್ಟಿ ಬಂದ್ಮೇಲೆ ಆಡಿದ ಮಾತ ಅವ್ರು ಏರಿ ತೆಪ್ರೇನ? ಇಲ್ಲ. ತೆಪ್ಪ್ಯಾರೇನು? ತಪ್ಪಿಲ್ರಿ. ತಪ್ಪಿದ ಪ್ರಕಾರ ತಪ್ಪಲಾರ್ದೇನೆ ಬೀರಣ್ಣ ದೇವ್ರ ಸ್ವಾದರ ಮಾವಗ ಬಗ್ಗ ಬಡಿಸ್ಯಾನ. ಸ್ವಾದರ ಮಾವನ ಮಗಳನ್ನ ಗೆದ್ದು ತಂದಾನ ಅರ್ಜುನ. ಇದು ಸಂಸಾರ ಸುಳ್ಳು ಐತಿ, ಸುಳ್ಳಿನ ಸಂಸಾರ ಇದನ್ನ ಅನ್ನಕ್ ಹೋಗ್ಬೇಡ ಅಲ್ಲಪ್ಪ ಮಾಸ್ತರ. ಪೃಥ್ವಿ ಆಪ ತೇಜ ವಾಯು ಆಕಾಶ ಪಂಚ ಮಹಾಭೂತದ ಶರೀರ ಭಗವಂತ ಕೊಟ್ಟಾನ. 5 ಮಂದಿ ಕಡೆ ಕಡ್ನ ತಗೊಂಡು ಬಂದು ಇದನ್ನ ತಯಾರು ಮಾಡಿ ಬಿಟ್ಟಾನ. ಕಡ್ನ ತಗೊಂಡ್ರಿ? ಭೂಮಿ ತಾಯಿ ಕಡೆ ಒಂದು ಪಾಲ, ನೀರಿನ ಕಡೆ ಒಂದು ಪಾಲ, ಗಾಳಿ ಕಡೆ ಒಂದು ಪಾಲ, ಬೆಂಕಿ ಕಡೆ ಒಂದು ಪಾಲ, ಆಕಾಶದ ಕಡೆ ಒಂದು ಪಾಲ. ಪಂಚಮಹಾಭೂತದ ಶರೀರ ತಯಾರು ಮಾಡ್ಯಾನಲ್ರಿಪ್ಪ. ಇದ್ರೊಳಗ ಜೀವಾತ್ಮ ಇಟ್ಟಾನ. ನೀ ಹಿಂಗೆ ನಡಿಬೇಕಂತ ಹೇಳಿ ಕಳ್ಸ್ಯಾನ. ಹೌದು. ಅವನ್ ನುಡಿಸಿದಂತೆ ಇಲ್ಲಿ ನಡಿಬೇಕಾಗ್ಯದ. ಸುಮ್ಮದ ಒಂದು ಪಾತ್ರ ಐತಿ, ಹಿಂದೆ ಎಲ್ಲ ಒಂದು ಸೂತ್ರ ಐತಿ. ಸೂತ್ರ ಐತಲ್ರಿಪ್ಪ. ಸೂತ್ರ ಅನ್ನುವಂತ ಹಿಂದ ಬಾಲೋಂಗಶಿ ಎಲ್ಲಿವರೆಗೆ ಇರ್ತದ ಅಲ್ಲಿವರೆಗೆ ಅದು ಗಾಳಿಪಟ ಹಾರಾಡ್ತದ. ಆ ಗಾಳಿಪಟದ ಸೂತ್ರ ಯಾವಾಗ ದಾರ ಹರಿತೈತಿ ಅವಾಗ ಈ ಗಾಳಿಪಟ ಮುರ್ಕೊಂಡ ಟಂಕ್ ಟಂಕ್ ನಕ ಟಂಕ್ ಟಂಕ್ ನಕ ಹೋಗಿ ಬಿಡ್ತೈತಿ. ಯಾವ್ದು ಸುಳ್ಳೈತಿ ತಮ್ಮ ಇದ್ರೊಳಗ? ಯಾವ್ದು ಸುಳ್ಳೈತಿ? ಯಾವ್ದೈತಿ ಅರ್ಜುನ? ಯಾವುದು ಸುಳ್ಳಿಲ್ಲ. ನೀವೊಂದು ಮಾತು ಹೇಳಿ. ಏನ್ರಿ? ಕೌರವರಿಗೆ ಪಾಂಡವರಿಗೆ ಯುದ್ಧ ಆಗುವಾಗ ಕುರುಕ್ಷೇತ್ರ ಭೂಮಿ ಒಳಗ ಧರ್ಮರಾಜ ಸುಳ್ಳು ಮಾತಾಡ್ಯಾನ. ಇದೊಂದು ಹೇಳ್ಯಾರ ನೋಡ್ರಿ. ಚಪ್ಪ ಸುಳ್ಳು ಮಾತಾಡಿಲ್ಲವ. ಅಶ್ವತ್ಥಾಮೋ ವಾನರನ ಹತಾ ಕುಂಜರ ಅನ್ನುವಂತ ಶಬ್ದ ಇತ್ತದು. ಹೌದು. ಅಶ್ವತ್ಥಾಮ ಅನ್ನು ಗುಡ್ದ ಅಲ್ಲಿ ಕೃಷ್ಣ ಏನು ಮಾಡ್ಯಾನ? ಶಂಕ ಊದ್ಯಾನ. ವಾನ ಅನ್ನುವಂಥದ್ದು ಅಡಿಗೆ ಹೋಯ್ತು. ಹತಾ ಕುಂಜರ ಅನ್ನುವಂಥದಕ್ಕೆ ಕೂಡ ಶಂಕ ಗಪ್ ಮಾಡಿದ. ಇದು ದ್ರೋಣಾಚಾರಿ ತಿಳಿದು ಬಿಡ್ತು. ಹೋಯ್ತು. ಧರ್ಮರಾಜ ಅವ ಸತ್ಯ ಮಾತಾಡ್ಯಾನ. ಖರೆ ದ್ರೋಣಾಚಾರಿಗೆ ಏನ್ ತಿಳ್ತು? ನನ್ನ ಮಗ ಅಶ್ವತ್ಥಾಮ ಸತ್ತಾನ ತಿಳ್ಕೊಂಡನಲ್ರಿ. ಖರೆ ಅವನು ವಾನ ಐರಾವತ ಸತ್ತೈತೆ ಅನ್ನುವಂಥದ್ದು, ಅಶ್ವತ್ಥಾಮ ಆನೆ ಸತ್ತೈತೆ ಅನ್ನುವಂಥದ್ದು ದ್ರೋಣಾಚಾರಿ ಗೊತ್ತಾಗಿಲ್ಲಲ್ರಿಪ್ಪ. ಧರ್ಮರಾಜ ಸುಳ್ಳು ಹೇಳಿಲ್ಲ. ಸುಳ್ಳು ಅದ ನುಡಿದಿದ್ದಪ್ಪ ಅಂತಂದ್ರ ಅವನಿಗೆ ಮೋಕ್ಷ ಆಗಿದ್ದಿಲ್ಲ. ಆಗ್ತಿದ್ದಿಲ್ರಿ. ಕೃಷ್ಣಗ ಮತ್ತು ಧರ್ಮರಾಜಾಗ ಮೋಕ್ಷ ಆಗ್ಯದ ಇಲ್ಲ ಅಂತ ಕೇಳ್ತೀನಿ ನೀನು. ಕೇಳ್ಯಾರ್ರಿ. ಧರ್ಮರಾಜಾಗ ಮೋಕ್ಷ ಆಗ್ಯದ. ಯಾಕ ಮೋಕ್ಷ ಆಗ್ಯದ ಅಂತಂದ್ರ ಒಂದು ದಿವಸ ಪಾಂಡವರೆಲ್ಲರೂ ಕೂಡಿ ಸ್ವರ್ಗಕ್ಕೆ ಹೋಗೋ ಟೈಮದಾಗ ನರಕ ದರ್ಶನ ಆಯ್ತವ. ಹೌದಲ್ರಿಪ್ಪ. ಅವಾಗ ಕೃಷ್ಣ ಕೇಳ, ಕೃಷ್ಣ, ನಾ ಜೀವನದೊಳಗ ಸತ್ಯ ಮಾತಾಡ್ಕೊತ ಬಂದೀನಿಲ್ರಿಪ್ಪ. ಖರೆ ನನಗೆ ಯಾಕೆ ನರಕ ದರ್ಶನ ಆಯ್ತು ಅಂತಂದಾಗ ದ್ರೋಣಾಚಾರ್ಯ ಗತೆ ಇಲ್ಲಿ ಯಮದೈತಿಗೂ ತಪ್ಪಾಗ್ಯದ. ನಾವು ಅವಂದು ತಪ್ಪಾಗೈತ್ರಿ. ಇಲ್ಲಿ ನೀ ಎಲ್ಲ ಸತ್ಯ ಮಾತಾಡಿದಿ, ಖರೆ ಇದು ತಿಳುವಳಿಕೆ ತಪ್ಪಾಗ್ಯದ ತಂದಾಗ ನರಕ ಸರಿದು ಹೋಗ್ಯದ. ಅಲ್ಲಿ ಧರ್ಮರಾಜಾಗ ಮೋಕ್ಷ ಆಗ್ಯದಲ್ರಿಪ್ಪ. ಜರ ಅನ್ನುವಂತ ಬ್ಯಾಡ ಕೃಷ್ಣ ಪರಮಾತ್ಮಗ ಅಂಗಾಲಿಗೆ ಬ್ಯಾನ್ ಹೊಡೆದಾಗ ಅವಾಗ ಕೃಷ್ಣ ಪರಮಾತ್ಮ ಧರಣಿಗೆ ಬಿದ್ದು ಉಳಿಯಾಡುವಾಗ ಅರ್ಜುನ ಓಡಿ ಬಂದ. ಹೌದು. ಕೃಷ್ಣ ನಮ್ಮನ್ನು ಬಿಟ್ಟು ಅಗಲಿ ಹೊಂಟಲ್ಲೋ ಮುಂದ ಗತಿ ಹಂಗ ತಂದಾಗ ಕೃಷ್ಣ ಪರಮಾತ್ಮ ಹೇಳ್ತಾನ, ಏನಂತ್ರಿ? ಅರ್ಜುನ
ಈ ಭೂಮಿ ತಲೆಯಲ್ಲ ಎಲ್ಲೆಲ್ಲೂ ನನ್ನ ಅಂತ್ಯಕ್ರಿಯೆ ಮಾಡಬೇಡ. ಹಾ ಈ ಭೂಮಿಗೆ ಹತ್ತಬಾರ್ದು, ಆಕಾಶಕ್ಕೆ ಹತ್ತಬಾರ್ದು ಅಂತ ಜಾಗದೊಳಗೆ ನನ್ನ ಅಂತ್ಯಕ್ರಿಯೆ ಮುಗಿಸುವತ್ತಂದ. ಹೌದು. ಆವಾಗ ಅರ್ಜುನ ತನ್ನ ಅಂಗೈದೊಳಗ ಕೃಷ್ಣನ ಅಂತ್ಯಕ್ರಿಯೆ ಮಾಡಿ ಸುಟ್ಟ ಬೂದಿ ಮಾಡ್ಯಾನ ಅಂಗೈದೊಳಗ. ಮತ್ತ ಸತ್ಯ ನೋಡಿಲಿಲ್ಲ ಅಂದ್ರೆ ಇದೆಲ್ಲ ಹೆಂಗ ನಡೀತಿತ್ತು ತಮ್ಮ? ಹಂಗ್ಯಾಂಗ ನಡೀತಿ? ಸತ್ಯದಿಂದ ಸೂರ್ಯ ಉದಯ ಆಗ್ತಾನ, ಸತ್ಯದಿಂದ ಚಂದ್ರ ಉದಯ ಆಗ್ತಾನ, ಸತ್ಯದಿಂದ ಮಳೆ ಆಗ್ತದ, ಸತ್ಯದಿಂದ ಬೆಳೆ ಬರ್ತದ, ಸತ್ಯದಿಂದ ನಾವು ನೀವು ಬದುಕಿವಲ್ರಿಪ್ಪ. ಭೂಮಿ ತಲೆ ಮ್ಯಾಲ ಯಾವುದೋ ಮೂಲ್ಯಾಗ 1% ಯಾಕಾಗತ್ತ ಸತ್ಯ ನಡೆದೈತೆ ಅನ್ನೋ ಸಂಬಂಧ ನಾವು ನೀವು ಬದುಕಿವು ಪುಣ್ಯಾತ್ಮರೇ. ಸುಳ್ಳಿನದಿಂದ ಏನೇನು ಆಗಿಲ್ಲ. ಆಗಿಲ್ರಲ್ಲ. ನಾ ಏನ್ ಕೇಳಿನಿ, ಸತ್ಯ ನುಡಿದ ಹರಿಚಂದ್ರ ರಾಜ ಅಂದ್ ಸೂರ್ಯಚಂದ್ರ ಇರುವರೆಗೆ ಹೆಸರು ಉಳಿದೈತೆ ಅಂತ ಹೇಳಿನಿ. ಅಂದದೇವಲ್ರಿ. ಮುಂದ ಸುಳ್ಳು ಮಾತಾಡಿದಂತ ಆಕಳ ಮುಖ ಪೂಜೆ ಆಗುದಿಲ್ಲ, ಸತ್ಯ ಮಾತಾಡಿದಂತ ಆಕಳ ಬಾಲ ಪೂಜೆ ಆಗ್ಯದ ಅತ್ವಾದ ಮಾಡೀನಿ. ಹೌದು. ಇದನ್ನ ಅಲ್ಲಗದ ನೀ ವಿಷಯ ಏನ್ ಮಾತಾಡತ್ ಹೇಳಿನಿ. ಇವ್ರು ಮಾತಾಡ್ರಲ್ಲ ಗೋಧಿ ಎಬ್ಸಿ ಹೆಬ್ಬಟ್ಟ ಮ್ಯಾಗ ನಿತ್ತು ಕುನಿ ಬೇಡ. 4 ಮಂದಿಗೆ ತಿಳಿಯುವಂಗ ಇನ್ನ ಮುಂದ ಬೆಳ್ಯಾಮದಿ. ಹೌದು. ಇವತ್ತ ನಿನಗ ಭೇಟಿ ಆಗ್ಯದ. ಯಲ್ಲಪ್ಪ ಮಾಸ್ತರ್ ಶಿಶುಮಾಗ ಸಣ್ಣ ಮರಿ ಯಲ್ಲಪ್ಪ ಮಾಸ್ತರ್ ತಯಾರಾಗಿದೆಯಲ್ಲ, ಹಿಂಗೆ ಬೆಳವಣಿಗೆ ಇರ್ಲಿ ನಿಂದು. ಇರ್ಲಿ. ಜೀವನದೊಳಗ ವಿಷಯ ಮಾತಾಡಿದ್ರ 4 ಮಂದಿಗೆ ಅರ್ಥ ಆಗ್ಬೇಕು. ನೀ ಮಾತಾಡುವಂತ ಮಾತು 4 ಮಂದಿಗೆ ತಿಳಿಬೇಕ್ರಲ್ಲ. ತಿಳಿತಪ್ಪ ಅಂತಂದ್ರ ನೀ ಮಾತಾಡಿದಕ್ಕೂ ಸ್ವಾರ್ಥಕ್ಕಾಗ್ತದ. ಹೌದು. ಸತ್ಯ ಅಂದ್ರ ಏನು, ಸುಳ್ಳು ಅಂದ್ರ ಏನು? ಸತ್ಯ ಅಂದರೇನು, ಸುಳ್ಳ ಅಂದರೇನು? ಏನು ನಿನಗೊಂದು ಮಾತ, ಸುಳ್ಳಿನ ಸಂಸಾರ ಇದು ಹೆಂಡ್ರ ಮಕ್ಕಳ ಇದೆಲ್ಲ ಮಾಯಾ ಪ್ರಪಂಚ ಸುಳ್ಳು ಐತಿ, ಇಂಥದ್ ಪಾಲ್ತು ಕೆವಾರ ಬಿಡು. ಅದಕ್ಕ ಹಂಗ ಹಾಡ ಬರ್ದಾರ್ಲೆ. ಸುಳ್ಳಿನಿಂದ ಜಗತ್ತ ಕಲ್ಯಾಣ ಆಗ್ಬೇಕು, ಸುಳ್ಳಿನಿಂದ ಅವನ ಜೀವನ ಜಾಗೃತ ಆಗ್ಬೇಕು. ಜೀವನ ಜಾಗೃತ ಆಗ್ಬೇಕ್ರಲ್ಲ. ಅಂತ ಮಾತು 1000 ಸುಳ್ಳು ಹೇಳೋನು ಮದುವೆ ಮಾಡಂದಾರ ನೋಡಪ್ಪ ಜಗದ ಹೆಂಗೋ ತಮ್ಮ. ದೇವದಾನವರೊಳಗ ಮಾತಾಡು. ಹೌದು. ಋಷಿ ಮುನಿಗಳೊಳಗ ಮಾತಾಡು. ಸಿದ್ಧರೊಳಗ ಮಾತಾಡ್ರಿ. ಶರಣರೊಳಗ ಮಾತಾಡು. ಹೌದು. ಒಂದು ಉದಾಹರಣೆ ಎಲ್ಲ ಹೇಳಾಕ ನಿತ್ರ 3 ತಾಸು 100 ಮಂದಿವು ಕತ್ತಿ ಅದಾವ. ಇವ್ರು ಮದುವೆ ಮಾಡಾಕ ನಿತ್ರ ಇವ್ರು ನಾಡಿನ ತುಂಬಾ ಹಾಡಿ ಹರಿಸಿದಂತ ಸಿರ್ಸಪ್ಪನ ಮ್ಯಾಲಾಗ ಮಾತಾಡಿದಂತ ಯಲ್ಲಪ್ಪ ಮಾಸ್ತರ್ನ ಶಿಶುಮಾಗಾದಿ. ಹೌದು. 100 ಮಂದಿ ಅಲ್ಲ 1000 ಮಂದಿ ಸುಳ್ಳಿನಿಂದ ಬದುಕಿ ಜಗತ್ತಿನಲ್ಲಿ ಕೀರ್ತಿ ಉಳಿಸ್ಯಾರ. ಉಳಿಸ್ಯಾರ್ಲ್ಯಾ? ಅಂತವ್ರ ಹೆಸರು ಹೇಳು. ಹೆಂಗೋ ಮಹೇಶ ಅಂತವ್ರ ಹೆಸರು ಹೇಳಿ ಬರೋಗ ಅವ್ರಿಗೆ. ಹೌದು. ಯಾಕಂದ್ರ ಜೀವನದೊಳಗೊಮ್ಮೆ ಬಂದ ವೇದಿಕೆ ಮುಂದೆ ಕೂತಪ್ಪ ಅಂತಂದ್ರ ಎಂತ ಪ್ರಸಂಗ ಬಂದ್ರು ನಮ್ಮ ಟೈಮ್ ಮುಗಿವರೆಗೆ ಎದ್ದು ಹೋಗಬಾರ್ದ. ಅಲ್ಲಿ ಎದ್ದು ಹೋಗಬಾರ್ದ್ರಲ್ಲ. ಹೌದಾ? ಹೌದು. ಒಂದು ಹುಟ್ಟಿದ ಮನೆಯನ್ನು ಬಿಟ್ಟು ಕೊಟ್ಟ ಮನೆಗೆ ಬಂದಿರತಕ್ಕಂತ ಹೆಣ್ಣು ಮಗಳು ಅತ್ತಿ ಮಾವ ಗಂಡನ ಆಜ್ಞೆ ಇಲ್ಲದ ಮನೆ ಹೊರಸ್ಲಾ ದಾಟಕ ಸಾಧ್ಯ ಇಲ್ಲ. ಸಾಧ್ಯ ಇಲ್ರಲ್ಲ. ಹಂಗ ಒಂದು ಊರಿಗೆ ನಾವು ಮಕ್ಕಳಾಗಿ ಬಂದಿವಪ್ಪ ಅಂತಂದ್ರ ಈ ಒಂದು ತಾಯಿ ತಂದೆ ಆಜ್ಞೆದೊಳಗ ನಾವು ನಡಿಬೇಕಾಗ್ತದ. ನಡಿಬೇಕ್ರಲ್ಲ. ನಾವೊಂದು ಮಾತು ಹೇಳಿನಿ, ಅತಿಥಿ ದೇವೋ ಭವ ಅತ್ತನಿ ಅಂದೆಲ್ಲಪ್ಪ. ಅತಿಥಿ ದೇವ ಅಲ್ಲ, ನಾನು ಒಬ್ಬ ನಿಮ್ಮ ಊರಿನ ಮಗ ತಿಳ್ಕೋರಿ. ಹೌದು. ಇದು ಬಹಳ ದಿನದ ನೆಂಟಸ್ಥಾನದ, ಬಹಳ ದಿನದ ಸಂಬಂಧ. ಅನೇಕ ಬಾರಿ ನಾ ಈ ಊರಿಗೆ ಬಂದೀನಿ ತನಾನ ಬಂದಿರಬಹುದು. ನಾ ಇಲ್ಲ ನಂಗಿಲ್ಲ, ನಿನ್ನ ಪಗಾರ ತಗೊಂಡಿದಿ, ಕೆಲಸ ಮಾಡಿದಿ. ನೋಡಪ್ಪ ಇಲ್ಲೇ ಗೊತ್ತಾಕತೀನಿ. ನಾ ಏನ್ ಹೇಳಿನಿ? ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ. ಬಸವಣ್ಣವರ ನಾಡಿನೊಳಗೆ ಹುಟ್ಟಿದೆ ತಮ್ಮ, ನಿನ್ನ ಬಾಯಿಲಿ ಅಂತ ಶಬ್ದ ಬರ್ತಾವೋ. ಹೌದು. ಕೃಷ್ಣ ಪರಮಾತ್ಮ ಚಿಗವು ಮಾತಾಡ್ಬೇಡ್ರಿ ಅವು. ಕೃಷ್ಣ ಪರಮಾತ್ಮ ಸಾಂದೀಪ ಮುನಿ ಗುರುಗಳ ಬಲ್ಲಿ 64 ದಿವಸ ವಿದ್ಯಾ ಕಲ್ತಾನ. 64 ದಿವಸ ಕಲ್ತಾನಲ್ರಿಪ್ಪ. ಗುರು ಕಾಣಿಕೆ ನಾ ಏನ್ ಕೊಟ್ಟು ಹೋಗ್ಲಿ ಅಂತಂದಾಗ ನನಗೇನು ಬ್ಯಾಡಪ್ಪ. ಹೌದು. ನಿಮ್ಮ ಅವ್ಗೆ ಏನ್ ಬೇಕು ಕೊಟ್ಟು ಹೋಗತ್ತಂದಾಗ ಗುರುವಿನ ಮಡದಿ ಬಲ್ಲಿ ಬಂದ ಕೇಳ್ತಾನೆ, ಯವಾ 64 ದಿವಸ ನಾ ವಿದ್ಯಾ ಕಲ್ತೀನಿ, ಗುರುವಿನ ಬಲ್ಲಿ ಗುರು ಕಾಣಿಕೆ ಕೊಟ್ಟು ಹೋಗ್ಬೇಕಾಗ್ಯದ ತಾಯಿ, ಏನು ಕೊಟ್ಟು ಹೋಗ್ಲಿ ಅಂತ ಕೇಳ್ದ. ಹೌದು. ಅಲ್ಲಿ ಮೂಲ್ಯಾಗಿಂದ ಹುಡುಗ ಗಪ್ರು 6 ತಿಂಗಳ ಹಿಂದ ನನ್ನ ಮಗ ಇದ್ದದೊಂದು ಮಗ ಕಾಳಿಂಗನ ಮಡದಾಗ ಬಿದ್ದು ಸತ್ತು ಹೋಗ್ಯದಪ್ಪ. ನನ್ನ ಸತ್ವಾದಂತ ಮಗನ ಬದುಕಿಸಿ ಕೊಡುವತ್ತ ಕೇಳಾಳ ಗುರುವಿನ ಮಡದಿ. ಹೌದಾ? ಹೌದು. ಆ ಟೈಮದೊಳಗ ಇದಕ್ಕೂ ಗುರುದ್ರೋಹಿ ಆಗಬಾರ್ದತ್ತೇಳಿ ಕೃಷ್ಣ ಪರಮಾತ್ಮ ಹೊಳ್ಳೆ ಗುರುವಿನ ಮಗನನ್ನ ಬದುಕಿಸಿ ತಂದು ಪುನರ
ಹಾ ಹಾ ಪುನರ್ದತ್ತ ಅಂತೇಳಿ ಅವನಿಗೆ ಹೆಸರಿಟ್ಟ. ಹೆಸರಿಟ್ಟನಲ್ರಿಪ್ಪ. ನಾವು 50,000 ರೂಪಾಯಿ ಡೊನೇಷನ್ ಕೊಟ್ಟು ಒಂದು ಶಾಲ್ಯಾಗ ನಾವು ವಿದ್ಯೆ ಕಲ್ತೀವಿ ಅಂತಂದ್ರ ಹಾ ಹಾ ರೊಕ್ಕ ಕೊಟ್ಟು ಕಲ್ತೀವಿ. ಆ ಮಾಸ್ತನದ ನಮಗೇನು ಬಿಡಿ ಆತಂದ್ರ ಕಲ್ತದ್ದು ವಿದ್ಯಾ ನಮಗೆ ಎಂದೂ ನಿಲ್ಲಂಗಿಲ್ಲ. ಒಟ್ಟನ್ನಿಲ್ಲ ಇಲ್ರಿಪ್ಪ. ರೊಕ್ಕ ಕೊಟ್ಟದ್ದು ಮುಖ್ಯ ಅಲ್ಲ, ಯುದ್ಧ ಭೂಮಿ ಒಳಗೆ ಜಯ ಸಿಕ್ಕತ್ಲೆ ಅದು ಬಹಳ ಮುಖ್ಯ. ಎಲ್ಲಪ್ಪ ನೀ ಎಂದು ಶಾನೆ ಆಗವ. ನೀ ಕೋಟಿ ಕೊಟ್ಟದ್ದು ಉಳಿದುಲ್ಲ, ಹಾ ಹಾ ನೀ ಕರುಡು ಕೊಟ್ಟದ್ದು ಉಳಿದುಲ್ಲ, ಉಳಿದಲ್ರಲ್ಲ. ಕುಸ್ತಿ ಕಣದಾಗ ನಿನಗೆ ಜಯ ಸಿಕ್ಕತ್ಲೆ ಅದು ಕೋಟಿ ಕೊಟ್ಟರು ಸಿಗುದಿಲ್ಲ. ಈ ಮಾತು ನೆನೆಸಿ ನಡಿ. ಹೌದೌದು. ಹಚ್ಕೊಂಡು ಹೋಗೋದು ಇದ, ಹಾರಿಸಿ ತೆಗೆದು ಹೋಗೋದು ಇದ ನಾಲಿಗೆ. ಹೌದಲ್ರಿಪ್ಪ. ನಾನ್ ನಿನಗೆ ಮೊದಲಿನ ಪಾದದಾಗ ಹೇಳಿನಿ. ಹಾ ಹಾ ನಮ್ಮವ್ರು ಅನ್ನೋದು, ಹಾ ಹಾ ನನ್ನವ್ರು ಅನ್ನೋದು ಬರೇ ನಾಲಿಗೆ ಒಳಗ ಬರೇ ಒಂದ್ ಅಕ್ಷರದಾಗ ಎಷ್ಟು ಮಾತು ಪರಕದ ನೋಡು. ಎಷ್ಟಾಯ್ತು ನೋಡ್ರಿ. ಇದು ಬಸವಣ್ಣ ಅವ್ರು ಹೇಳಿದಂತ ಮಾತ. ಎಲ್ಲಪ್ಪ ಹಾ ಹಾ ನಿನ್ನಲ್ಲಿ ತಿಳುವಳಿಕೆ ಬರ್ಬೇಕು, ಬರ್ಬೇಕಲ್ಲ. ಶಾಣೆ ತಾನು ಬರ್ಬೇಕು. ನಾವೇನ್ ರೊಕ್ಕ ಕೊಟ್ಟದೆ ಅವನ ಪಗಾರ ಅವಂದೇನೈತಿ ಬಿಡಿ ಅಂತಂದ್ರೆ ಇದು ಅಲ್ಲ. ಅಲ್ರಿ ಸುಮಾರ ಜೀವನದೊಳಗ ಗಂಡಾಂತರ ಎಲ್ಲಾರಿಗೂ ಬರದ. ಇನ್ನು ನಾ ಮುಂದೆ ಬರಂಗಿಲ್ಲ ತನಿ ತಿಳ್ಕೊಬೇಡ. ತಿಪ್ಪಿ ಅಂತ ತಿಪ್ಪಿ ದೈವ ತೆಗಿತೈತಿ. ಮತ್ತೆ ನಮ್ಮಂತವ್ರದೊಮ್ಮೆ ತೆಗಿಬಾರ್ದು. ತೆಗಿತಂದ್ರೆ ಏನ್ ಹೌದು ಸುದ್ದಿ. ಹೌದು. ಎಲ್ಲಾರಿಗೂ ಪರ್ಸಂಗ್ ಬರುದ ತಮ್ಮ. ಬರ್ದಾರ್ಲಿ. ಏನೋ ಮಂತೀವ್ 30-40 ವರ್ಷ ಹಾಡ್ಯಾನ. ಮುಪ್ಪಾವಸ್ಥೆ ಅರ್ಧ ಒಂದ್ ಆಗ್ಯದ. ನೀ ಇನ್ನ ಮುಂದೆ ಬೆಳೆಯಾವದಿ ನಿನಗ್ ಬರ್ತೈತಿ ಮುಂದ. ಹೌದು. ಏನ್ 50,000 ಕೊಡಲಿ 1,00,000 ರೂಪಾಯಿ ಕೊಟ್ರ ಸರಳ ಡೆಲಿವರಿ ಆಗ್ಲಿಲ್ಲ ಅಂದ್ರೆ ಸಿಜರಿಂಗ್ ಮಾಡಿ ತೆಗಿತಾನ. ರೊಕ್ಕ ಕೊಟ್ರೆ ಅವಂದೇನ್ ಡಾಕ್ಟರ್ ಬಿಡಿ ಅಂದ್ರ ಕೂಸಿನ ಅಲ್ಲಿ ಅಡ್ಡ ಬಿಟ್ಟಂದ್ರ ಬೇಡ ಆಪರೇಷನ್ ಮಾಡ್ದ ಕತ್ರಿ ಬಿಟ್ಟಂದ್ರ ಒಳಗ ತಮ್ಮ ಹಂಗ ಮಾಡ್ಬೇಡ. ಹೌದು. ಯಾರ ನಮ್ಮನ್ನ ಅಪಾಯದಿಂದ ಪಾರು ಮಾಡ್ಯಾರ, ಯಾರ ನಮ್ಮನ್ನ ಯುದ್ಧ ಭೂಮಿಯಿಂದ ಜಯ ಗಳಿಸ್ಯಾರ, ಯಾರ ನಮಗ ಆಪತ್ ಕಾಲದೊಳಗ ಆಗ್ಯಾರ, ಹೌದು, ಅವ್ರನ್ನ ನೆನೆಸಿ ಒಂದು ತುತ್ತ ಅನ್ನ ಉಣ್ಬೇಕು. ನಾವು ಅವ್ರನ್ನ ನೆನೆಸಿ ಒಂದು ತುತ್ತ ಅನ್ನ ಉಣ್ಬೇಕು. ಅನ್ನ ಉಣ್ಬೇಕಲ್ರಿ. ಜೀವನದೊಳಗ ಹನುಮಂತ ಗೌಡ್ರದೊಂದು ಛಲ ಇತ್ತು. ಏನ್ರಿ? ಇಡೀ ಕರ್ನಾಟಕ ರಾಜ್ಯ ಒತ್ತಟ್ಟೆ ಆಗ್ಲಿ ಓ ಸತ್ಯಣ್ಣ, ನೀ ಒಬ್ಬ ಹೂ ಅಂತಂದೆ ಅಂದ್ರ ನಾನು ಶಿಶು ಮಕ್ಕಳಿಗೆ ಭಂಡಾರ ಇಡಿಸ್ತೀನಿ, ನಾ ಭಂಡಾರ ಇಡ್ತೀನಿ. ಹೊರತಾಗಿ ನೀ ಇರ್ಲಾರ್ದೆ ನಾನು ನೀನು ಹಿಂಗೇ ನಡ್ಕೊಂಡು ಹೋಗೋಣ ಅನ್ನುವಂತ ಮಾತು ಕೈಯಾಕಿ ವಚನ ಕೊಟ್ಟಿದ್ರು ಅವ್ರು. ಹೌದಲ್ರಿಪ್ಪ. ಇಂಡಿಗೆ ಹಾಡಿಕೆ ಆಗಬೇಕಾದ್ರೆ 2-3 ಲಕ್ಷ ರೂಪಾಯಿ ಕುಲಕರ್ಣಿ ಅವ್ರು ಹಾಳಾದ್ರಲ್ಲ. ಖರೆ 15,000 ರೂಪಾಯಿ ಗೌಡ್ರು ನಮಗ ಕೊಟ್ಟ ಕಿಶಿಂದ ಹಾಡಿಕೆ 28,000 ರೂಪಾಯಿ ಆಯಾರ ಮಾಡ್ಕೊಂಡು ಹೋದ್ರ ಇಂಡಿ ಒಳಗ. ಯಾಕ ಗೌಡ್ರಲ್ಲಿ ಅಂತ ಚಾಣಾಕ್ಷತನ ಇತ್ತಲ್ರಿಪ್ಪ. ಸೊಕ್ಕಿಗೆ ಬಂದ್ ಎತ್ತು ಗುತ್ತಿ ಕೆದರಿದಂಗ ಆಗ್ಬಾರ್ದ್ರಿಪ್ಪ. ನಮ್ಮಲ್ಲಿ ದಾನ ಧರ್ಮ ಪುಣ್ಯ ಪುರಸ್ಕಾರ ಇತ್ತಂದ್ರ ನಾವು ಮಾಡುವಂತ ದಾನ ಧರ್ಮ ಆಪತ್ ಕಾಲದೊಳಗ ಬಂದ ನಮಗ ಕಾಯ್ತದ. ಹೌದು. ಅದಕ್ಕ ಪುಣ್ಯಾತ್ಮರೇ ಜೀವನದೊಳಗ ಸತ್ಯದಿಂದ ಏನಾಗ್ಯದ ಅನ್ನುವಂತದ ನಾನ್ ಹೇಳ್ತೀನಿ. ಸುಳ್ಳಿನಿಂದ ಏನಾಗ್ಯದ ಅನ್ನುವಂತ ಲಾಸ್ಟ್ ಚಾನ್ಸ್ ಐತಿ ಎಲ್ಲ ಮೆಸ್ತಾರ ನಿನಗ. ಹೌದು. ಇನ್ನು 3ನೇ ಪಾಳೆ ಬರೋದೈತಿ. ಒಂದು 4 ಮಂದಿದಾರ ಹೆಸರು ಹೇಳು. ಸುಳ್ಳು ಮಾತಾಡಿ ಜಗತ್ತಿನೊಳಗ ಹಿಂಗ ಹೆಸರು ಉಳಿಸ್ಯಾರ ಅಂತೇಳಿ ಒಂದು 4 ಮಂದಿದಾರ ಹೇಳು. ಯಾರು ಎಲ್ಲಪ್ಪ ಮಾತಾಡೋ ಒಂದ್ ಮಾತು ಹೇಳ್ರು. ಸುಳ್ಳಿನಿಂದ ಸತ್ಯ ಏನು ಬೆಳೆದದ ಅನ್ನುವಂಥದ್ದು ಹೇಳ. ಸುಳ್ಳಿನಿಂದ ಸತ್ಯ ಬೆಳೆದದ್ ಹೇಳೋದಲ್ಲದ, ಸುಳ್ಳಿನಿಂದ ಸುಳ್ಳ ಬೆಳಿಬೇಕು, ಸತ್ಯದಿಂದ ಸತ್ಯ ಬೆಳಿಬೇಕು. ಮತ್ತೆ ಸುಳ್ಳಿನಿಂದ ಸತ್ಯ ಬೆಳಿತಂದ್ರೆ ಅದು ಮತ್ತೆ ಕೂಡ್ಸಾಲ ಮಂಗಲ್ ಆಗೋರಿಗೆ ಆಗೋಂಗಿಲ್ಲ. ಮಾತು ಗಾತ ಆಗಬಾರ್ದು, ಮಾತ ಮಾಣಿಕ್ಯವಾಗಿರ್ಬೇಕು. ಈ ಪದ್ಯವನ್ನ ಅಂದ ಬಂಗ್ಲಾರ ಮಾರ್ಗ ಅಂದ ತದನಂತರ ವಿಷಯಗಳು ಡಿಸ್ಕಸ್ ಅದಾವ. ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತ ಕೇಳ್ರಿ ಅಂತ ತಮ್ಮೆಲ್ಲರಿಗೂ ವಚನ ಕೊಟ್ಟ
ತಂಗಿ ಕಣ್ಣನ ಮ್ಯಾಲ ಎತ್ತಂದ ಸೆಟ್ಟ ಪರಿಪರಿ ಕಾಡಾಟ ಬಹುಶಃ ಎಳೆ ಊರ ಬಿಡಿಸಬೇಕ ತನ್ನಲ್ಲಿ ಪಣ ತೊಟ್ಟ ಸಂಶಾನ ಕೆಟ್ಟ ತೊಟ್ಟೆಲ್ಲ ಮಾರಿ ಮಾಡಿ ಮರದಾಗ ಎಟ್ಟ ಮಾದೇವ್ ಮಾಡಿದ ಆಟ ದೇವರ ಸಲುವಾಗಿ ದೇವರ ದೇವತೆಗಳು ಬಾಳ ಶ್ರಮ ಹಾಳ ಮಾಡಬೇಡ್ರಿ ನೀವಲ್ಲ ಎವೇಟು ಒಳಸೋದು ಬೇಕತ್ತ ಬಾಡಿಗೆ ಮನೆಯಲು ಹೋಗಬೇಕ ಹೊಂಟ ಅಕ್ಕವ ಮಾಯವ ಮನ್ನನಗಿರ ಬೆಟ್ಟ ಭಾಗ್ಯ ಮೇಸುತ್ತ ಅಲ್ಲಿಗೆ ಹೊರಟ ನೋಡ್ಯಾರ ಕಣ್ಣ ಮೋಟ ಸಚ್ಚಳಗಿರುವ ಹೋವೆದ ಪಾಠ ಹಾಳ ಮಾಡಬೇಡ್ರಿ ನೀವಲ್ಲ ಎವೇಟು ಒಳಸೋದು ಬೇಕತ್ತ ಬಾಡಿಗೆ ಮನೆಯಲು ಹೋಗಬೇಕ ಹೊಂಟ ಅಕ್ಕವ ಮಾಯವ ಮಂದರಗಿರಿ ಬಿಟ್ಟು ಭಾಗ್ಯ ಮೇಸುತ್ತ ಅಲ್ಲಿಗೆ ಹೊಂಟ ಕಣ್ಣ ಮಟ್ಟ ಅಕ್ಕ ಮಾಯವ ಕಳಿಸಿದ ತೊಟ್ಟಿನ ತೆಳಗೆ ಅಟ್ಟ ನೋಡಲಿಗೆ ತಾಲೂಕ ಹಳ್ಳರ ಮೆಟ್ಟ ಗೋಪಾಲ ಅರ್ಜುನ ವಿಜಯನ ಕಟೋ ಆದಿಶಕ್ತಿ ಆಟ